ಪ್ರಕಾರವಾಗಿ ಈ ಪಂದ್ಯಾವಳಿಯನ್ನ ನೆರವೇರಿಸಲಾಗ್ತಾ ಇದೆ. ದಯವಿಟ್ಟು ಎಲ್ಲ ಎಲ್ಲ ಜಿಲ್ಲಾ ತಂಡದ ಆಟಗಾರರಿಗೆ ವಿಶೇಷವಾದ ಸೂಚನೆ. ಮುಖ್ಯ ತೀರ್ಪುಗಾರರ ಸೂಚನೆಯಂತೆ ಈ ಕೂಡಲೇ ನಿಮ್ಮ ತಂಡಗಳ ಗದಗ ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರ ತನ್ನನ್ನು ತಾನು ಸವಾಲಿನ ದಾಳಿಗೆ ಒಳಪಡಿಸಿಕೊಳ್ತಾ ಇದ್ದಾನೆ. ಇದು ಸವಾಲಿನ ದಾಳಿ. ಮಾಡು ಇಲ್ಲವೇ ಮಡಿ ದಾಳಿ. ವರುಣನ ಆಗಮನ ಈ ಪಂದ್ಯಕ್ಕೆ ಆತಂಕ ಒಡ್ಡಿತು. ಆದರೆ ವರುಣನ ಆಶೀರ್ವಾದ ನಮಗೆ ಲಭಿಸಿದೆ. ನಿಜವಾಗ್ಲೂ ಇದೀಗ ಜಿದ್ದಾಜಿದ್ದಿನ ಪಂದ್ಯಗಳು ಅಂಕಣದಲ್ಲಿ ಸಮಾರಂಭದಲ್ಲಿ ಸಾಗ್ತಾ ಇದೆ. ಪ್ರಥಮ ಅಂಕದ ಖಾತೆ ತೆರೆದಿದೆ ಅಂತ ಹೇಳ್ಬೋದು ಹಾವೇರಿ. ಯಶಸ್ವಿ ಟ್ಯಾಕಲ್ ಪಾಯಿಂಟ್ ನೊಂದಿಗೆ ಅಂಕದ ಖಾತೆ ತೆರೆದಿದೆ. ಇದೀಗ ಹಾವೇರಿ ಜಿಲ್ಲಾ ತಂಡದ ಆಟಗಾರನಿಗೆ ಮಾಡು ಇಲ್ಲ ಮಡಿ ದಾಳಿ. ಮಾಳಪ್ಪ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಸಾಕಷ್ಟು ವೇಗದ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 9-6 ಇನ್ ಫೇವರ್ ಆಫ್ ದಾವಣಗೆರೆ. ಹಿಡಿತವನ್ನು ಸಾಧಿಸಿಕೊಳ್ತಾ ಗದಗ ಜಿಲ್ಲೆ ಮತ್ತೊಂದು ಟ್ಯಾಕಲ್ ಪಾಯಿಂಟ್, ಯಶಸ್ವಿ ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಳ್ತಾ ಇದೆ. ಆಟಗಾರರಲ್ಲಿನ ಸಮತೋಲನದ ಕೊರತೆ. ಟೆಕ್ನಿಕಲ್ ಪಾಯಿಂಟ್ ಬಯಸದೆ ಬಂದ ಅಂಕದ ಭಾಗ್ಯ ಅಂತ ಹೇಳ್ಬೋದು. ಇಟ್ಸ್ ಎ ಗಿಫ್ಟೆಡ್ ಪಾಯಿಂಟ್ ಗೋಸ್ ಟು ಹಾವೇರಿ. ಬಯಸದೆ ಬಂದ ಅಂಕದ ಭಾಗ್ಯ ಟೆಕ್ನಿಕಲ್ ಪಾಯಿಂಟ್ ಅನ್ನು ಇಬ್ಬರು ದಾಳಿಗಾರರು ಒಮ್ಮೆಲೆ ಎದುರಲ್ಲಿ ಅಂಕನ ಸ್ಪರ್ಶಿಸಿದ್ದಾರೆ. ಸೊ ಹಾಗಾಗಿ ಒಂದು ತಾಂತ್ರಿಕ ಅಂಕ, ಒಂದು ಗಿಫ್ಟೆಡ್ ಪಾಯಿಂಟ್ ಅಂತ ಹೇಳ್ಬೋದು, ಬಳುವಳಿಯ ಅಂಕ ಹಾವೇರಿ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಇದರೊಂದಿಗೆ 2 ತಂಡಗಳ ಬಲಾಬಲ ಇರುತ್ತಿದೆ. 4-2 ಇನ್ ಫೇವರ್ ಆಫ್ ಗದಗ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೆ ಮಿಸ್ಟರ್ ರವಿರಂಜನ್ ಅಂಡ್ ಮಿಸ್ಟರ್ ಅಭಿಷೇಕ್ ಫ್ರಮ್ ಯುವ ಕಬಡ್ಡಿ ಸೀರೀಸ್ ಹಾರ್ಟ್ಲಿ ವೆಲ್ಕಮ್ ಸರ್. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ 3 ದಿನಗಳ ಕಾಲ ನಮ್ಮ ಈ ಕಾರ್ಯಕ್ರಮದ ಒಂದು ವೀಕ್ಷಣೆಗಾಗಿ ಯುವ ಕಬಡ್ಡಿ ಸೀರೀಸ್ ನಿಂದ ಮುಖ್ಯಸ್ಥರು ಗ್ರೌಂಡ್ ವಾಲಂಟಿಯರ್ಸ್ ದಯವಿಟ್ಟು ನೋಡಿ, ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವಿನಾಶ್ ಅವರು ದಯವಿಟ್ಟು ಗ್ರೌಂಡ್ ವಾಲಂಟಿಯರ್ಸ್ 4 ಜನ ಕಳಿಸಿ ಇಲ್ಲಿ ಪ್ಲೀಸ್. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗರನ್ನು ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತಹ ಅವಕಾಶ ಇತ್ತು. ಆದರೆ ಇಲ್ಲಿ ಚಂದ್ರ ನಾಯ್ಕ್ ಒಂದೊಳ್ಳೆ ಸೈಡ್ ಜಂಪ್ ನೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 11-6 ದಾವಣಗೆರೆ ತಂಡದ ಪರವಾಗಿ. ಎಸ್, ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆನಂದ ಮನೋಜ್ ಅವರಿಂದ ಒಂದೊಳ್ಳೆ ಆಂಕಲ್ನೊಂದಿಗೆ ಲೋನ ಅಂಕವನ್ನು ಸಹ ಪಡೆಯಲು ಯಶಸ್ವಿಯಾಗಿದ್ದಾರೆ ದಾವಣಗೆರೆ ಜಿಲ್ಲಾ ತಂಡ. 14-7 ಇನ್ ಫೇವರ್ ಆಫ್ ದಾವಣಗೆರೆ. ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ದಾಳಿಗಾರಲ್ಲಿ ಸಂಪೂರ್ಣವಾಗಿ ತನ್ನ ದೇಹದ ಒಂದು ಒಲವನ್ನ ಮಿಡ್ಲನ್ನತ್ತ ಚಾಚುತ್ತಾ ಇಲ್ಲಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಈ ಪ್ರತಿಷ್ಠಿತ ಪಂದ್ಯಾವಳಿಗೆ ಆರಂಭದಲ್ಲಿ ವರ್ಣದ ಆತಂಕ ತಂದೊಡ್ಡಿದ್ದು ಕೂಡ ವರ್ಣನ ಅವಕೃಪೆಗೆ ಒಳಗಾಯಿತು ಅಂತ ಎಲ್ಲ ಭಾವಿಸಿದ್ವಿ. ಆದರೆ ವರ್ಣನ ಕೃಪೆಗೆ ಈ ಕ್ರೀಡಾಕೂಟ ಒಳಗಾಗಿದೆ. ಇದೀಗ ಈ ಪಂದ್ಯಾವಳಿ ಯಶಸ್ಸಿಗೆ ವರ್ಣನೂ ಕೂಡ ಆಶೀರ್ವದಿಸಿದ್ದಾನೆ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಇಲ್ಲಿ ಆಗಮಿಸಿ ದೈವಿಕ ಸಾನ್ನಿಧ್ಯವನ್ನು ವಹಿಸಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ. ವರ್ಣದೇವನ ಆಶೀರ್ವಾದ, ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರ ಆಶೀರ್ವಾದ ಎರಡರ ಜೊತೆಯಲ್ಲಿ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇಲ್ಲಿ ಸಾಗ್ತಾ ಇದೆ. ಗದಗ ವಿರುದ್ಧ ಹಾವೇರಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಗದಗ ಜಿಲ್ಲಾ ತಂಡ. ಅಂಕಣ 1ರಲ್ಲಿ 15-7 ದಾವಣಗೆರೆ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ಯುವ ಪ್ರತಿಭೆ ಮಾಳಪ್ಪ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ HS ಉತ್ತಪ್ಪ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ ಆರಂಭಗೊಂಡಿದೆ. ದಯವಿಟ್ಟು ಅವಿನಾಶ್ ಅವರು ವಾಲಂಟಿಯರ್ಸ್ಗೆ ಸ್ವಲ್ಪ ಗೋಣಿಚೀಲದ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಅನುವು ಮಾಡಿಕೊಡ್ಬೇಕು. ಇಲ್ಲಿ ಸ್ವಲ್ಪ ಸಾಕಷ್ಟು ಜಾರಿಕೆ ಕಾಣ್ತಾ ಇದೆ, ಸೆಲ್ಫ್ ಔಟ್ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಗಮನ ಹರಿಸಬೇಕು. ಅವಿನಾಶ್ ಅವರು ಅದೊಂಚೂರು ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಪೇಪರ್ಸ್
ಕೊಪ್ಪಳ ನ್ಯೂಸ್ ತಂಡಕ್ಕೆ ಡು ಆರ್ ಡೈ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಒಂದು ಬಲಿಷ್ಠವಾದಂತಹ ಟ್ಯಾಕಲ್ ದಾವಣಗೆರೆ ತಂಡಕ್ಕೆ ಒಂದಂಕದ ಸೇರ್ಪಡೆ ಆಗ್ತಾ ಇದೆ. ದಯವಿಟ್ಟು ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದೀರಾ, ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ಗ್ಯಾಲರಿ ಖಾಲಿ ಇದೆ, ನೀವು ನಿಂತ್ಕೊಂಡಿದ್ರೆ ಅಲ್ಲಿ ತೀರ್ಪುಗಾರಿಗಾಗಿರ್ಬೋದು ಅಥವಾ ನಮ್ಮ ಗ್ಯಾಲರಿಯಲ್ಲಿ ಆಸೀನರಾಗಿರುವಂತಹ ಪ್ರೇಕ್ಷಕರಿಗೂ ಸಹ ಪಂದ್ಯ ಕಾಣಿಸೋದಿಲ್ಲ. ದಯವಿಟ್ಟು ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದಯವಿಟ್ಟು ಇಲ್ಲಿ ನಿಂತಿರೋರು ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಬನ್ನಿ, ಗ್ಯಾಲರಿ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಹಲೋ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲ ಜಿಲ್ಲಾ ತಂಡದ ಅಧಿಕಾರಿಗಳಿಗೆ, ಕರೆದಿದ್ದಾರಿಗೆ ದಯಮಾಡಿ ಬಂದು ತಮ್ಮ ಎಂಟ್ರಿ ಪರ್ಪಸ್ ಮಾಡಿ. ಎಂಟ್ರಿ ಪರ್ಪಸ್ ಮಾಡಿದ ನಂತರ ಅವಕಾಶವಿರುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ತಂಡದ ಅಧಿಕಾರಿಗಳಿಗೆ, ಕರೆದಿದ್ದಾರಿಗೆ ತಮ್ಮ ಜಿಲ್ಲಾ ತಂಡವನ್ನು ನೋಂದಾಯಿತ ಫಾರಂ ಅನ್ನು ಕೊಡಬೇಕಾಗಿ ವಿನಂತಿ. I request all the team managers, all the district associations, please give your uniform and please bring your players for weighing. ಎಲ್ಲ ಜಿಲ್ಲಾತರದ ಆಟಗಾರರಿಗೆ, ತರಬೇತುದಾರರಿಗೆ, ಅದರಲ್ಲೂ ಮೇಲ್ವಿಚಾರರಿಗೆ ಜೂನ್ 2 ನೀಡಲಾಗ್ತಾ ಇದೆ. ಅಂಕಣ 2ರಲ್ಲಿ ಹಾವೇರಿ ಜಿಲ್ಲಾತರದ ಆಟಗಾರನಿಗೆ ಸವಾಲಿನ ಕ್ಷಣ. ಹಾಸನ ತಂಡದ ನಾಯಕ ಅಥವಾ ತರಬೇತುದಾರರು ಆದಷ್ಟು ಬೇಗ ಪ್ರಚಾರಕರ ಬಳಿ ಬನ್ನಿ. ಹಾಸನ ನೋಡಿ, ಮಗದೊಮ್ಮೆ ವಿಶೇಷವಾದ ಸೂಚನೆ ಮುಖ್ಯ ತೀರ್ಪುಗಾರರಿಂದ ನೀಡಲಾಗ್ತಾ ಇದೆ. ನಿಮ್ಮ ತಂಡಗಳ ಎಂಟ್ರಿ ಫಾರ್ಮ್ಸ್ ಅನ್ನ ಈ ಕೂಡಲೇ ಮುಖ್ಯ ತೀರ್ಪುಗಾರರಿಗೆ ನೀಡಬೇಕು. ನಿಮ್ಮ ತಂಡಗಳ ಖಚಿತ ಮಾಹಿತಿಯನ್ನ ನಮಗೆ ನೀಡಬೇಕು. ಹಾಗೆ ಎಲ್ಲ ಬಂದು ಭಾಗವಹಿಸಿದ ಜಿಲ್ಲಾ ತಂಡದ ಆಟಗಾರರು ನಿಮ್ಮ ತಂಡದ ಆಟಗಾರರ ದೇಹದ ತೂಕದ ಸ್ವಯಂ ಪ್ರೇರಿತರಾಗಿ ದೇಹದ ತೂಕಕ್ಕೆ ಒಳಪಡಬೇಕು. ಕಬಡ್ಡಿ ನಿಯಮ ಏನಿದೆ, ನಮ್ಮ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್, ಕರ್ನಾಟಕ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್ ನಿಯಮದಂತೆ ಎಲ್ಲ ಆಟಗಾರರು ಪಾಲ್ಗೊಳ್ಳಬೇಕು. ಈ ಪಂದ್ಯಾವಳಿ ಯಶಸ್ಸಿಗೆ ಎಲ್ಲ ಜಿಲ್ಲಾ ತಂಡಗಳು ಸಹಕರಿಸಬೇಕು ಅಂತೇಳಿ ಜಿಲ್ಲಾ ಕಾರ್ಯದರ್ಶಿಗಳಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರುಗಳಲ್ಲಿ ಮತ್ತೆ ಜಿಲ್ಲಾ ತಂಡದ ತರಬೇತುದಾರರಲ್ಲಿ ವಿಶೇಷವಾದ ಸೂಚನೆಯನ್ನು ಮಾಡ್ತಾ ಇದೆ. ಜಿಮ್ಮಿ ಇರಪ್ಪ, ಚಿಕ್ಕಮಂಗ್ಳೂರು ತಂಡ ಇಲ್ಲಿ ಡಯಾಸ್ ಹತ್ರ ಬರ್ರಪ್ಪ. ಚಿಕ್ಕಮಂಗ್ಳೂರು, ಹಾಸನ್, ಬೆಳಗಾಂ, ಹಾಸನ್, ಶಿವಮೊಗ್ಗ ತಂಡದವರು ಇಲ್ಲಿ ಬರ್ರಪ್ಪ ವೇದಿಕೆ ಮೇಲೆ. ಕೊಡಗು, ಒಂಚೂರು ಕರೆಸ್ಬಿಡಿ ಸರ್, ಅವ್ರದ್ದು ವೇಯಿಂಗ್ ಹಾಕ್ಬಿಟ್ಟು ಗದಗ ಜಿಲ್ಲಾ ತಂಡ 7 ಅಂಕವನ್ನ, ಹಾವೇರಿ 6 ಅಂಕವನ್ನು ಪಡೆದುಕೊಳ್ತಾ ಇದೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದ್ರು ಸಹ ದಾವಣಗೆರೆ ತಂಡ ಇಲ್ಲಿ ಲೀಡ್ ಅನ್ನ ಇಲ್ಲಿ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಕೊಪ್ಪಳ ತಂಡದ ಆಟಗಾರರು ಕಾದ್ ನೋಡ್ಬೇಕಾಗಿದೆ, ಕಮ್ ಬ್ಯಾಕ್ ಮಾಡ್ತಾರ ಅಂತ ಹೇಳಿ. ಈ ಅಂಕಕ್ಕಾಗಿ ಮೀನಿನ ರೀತಿಯಲ್ಲಿ ಜಿಗಿಯುವಂತ ಪ್ರಯತ್ನ, ಅದನ್ನು ಅದ್ಭುತವಾಗಿ ಚೈಟ್ ಟ್ಯಾಕಲ್ನೊಂದಿಗೆ ಬಂಧಿಸಿದೆ ಗದಗ. ಬಲಿಷ್ಠ ಭದ್ರಕೋಟೆಯಿಂದ ರಚಿಸಿಕೊಳ್ತಾ ಇದೆ. ಗದಗ ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ 8-6 ಇನ್ ಫೇವರ್ ಆಫ್ ಗದಗ್. ದಾಳಿಯಲ್ಲಿ ಆಸಿಫ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಕೊಪ್ಪಳ ಜಿಲ್ಲೆಯ ಹೆಮ್ಮೆ ಆಟಗಾರ. ಕಾದ್ ನೋಡ್ಬೇಕಾಗಿದೆ.
ತಂಡಕ್ಕೆ ಆಪತ್ ಬಾಂಧವನ ಆಗ್ತಾನ ಅಂತೇಳಿ ಒಂದೊಳ್ಳೆ ಟ್ಯಾಕಲ್ ರೈಟ್ ಕವರ್ ಭಾಗದಿಂದ 1+2 3 ಪಾಯಿಂಟ್ ದಾವಣಗೆರೆ. ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಶಿವರಾಮ್ ರವರು, ತೀರ್ಪುಗಾರರಾಗಿ ಶ್ರೀಯುತ ನಂಜೇಶ್ ಗೌಡ್ರು, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಹಾಗೆ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರಮೇಶ್ ರವರು, ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ನಂಜೇಶ್ ಗೌಡ್ರು. ರೆಡ್ ಗೋಸ್ ಟು ಗದಗ್. 8-6ರಲ್ಲಿ ಪಂದ್ಯದಲ್ಲಿ ಸಾಕ್ತಾ ಇದ್ದು ಇದೀಗ ಅದನ್ನು ಬಂಧಿಸುವಂತ ನೋಡಿ, ಮಂಡ್ಯ ತಂಡದ ನಾಯಕ ಹಾಗೂ ಕೊಡಗು ತಂಡದ ನಾಯಕ ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು ತಂಡದ ನಾಯಕ, ಉತ್ತರ ಕನ್ನಡ ಜಿಲ್ಲಾ ತಂಡದ ನಾಯಕ, ಚಿತ್ರದುರ್ಗ ತಂಡದ ನಾಯಕ. ಎಲ್ಲ ತಂಡದ ನಾಯಕರು ದಯಮಾಡಿ ವೇದಿಕೆ ಬಳಿ ಬನ್ನಿ. ಐ ರಿಕ್ವೆಸ್ಟ್ ದಿ ಮ್ಯಾನೇಜರ್ ಆಫ್ ಕೊಡಗು, ಮಂಡ್ಯ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಿತ್ರದುರ್ಗ, I request all the team managers or coaches, wherever you are, please come to the official table. ಗದಗ 9 ಅಂಕವನ್ನ, ಹಾವೇರಿ ಜಿಲ್ಲಾ ತಂಡ 9 ಅಂಕವನ್ನ ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. ಅಂಕಣ 1ರಲ್ಲಿ 2 ತಂಡಗಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯ 2 ಜಿಲ್ಲಾ ತಂಡಗಳ ನಡುವೆ ಏರ್ಪಡ್ತಾ ಇದೆ. 9-9 ಮತ್ತೊಂದು ಮನೋಜ್ಞ ನೀಡಿದ ಗದಗ ಜಿಲ್ಲಾ ತಂಡದ ಆಟಗಾರರಿಂದ ಸಮನ್ವಯತೆ, ಸಾಮರಸ್ಯತೆಯಿಂದ ಕೂಡಿದಂತ ಒಂದು ಹೊಂದಾಣಿಕೆ ಹಿಡಿದ ಪರಾಕ್ರಮಿಗಳ ಪ್ರದರ್ಶನವನ್ನು ನೀಡ್ತಾ ಇದೆ ಗದಗ ಜಿಲ್ಲಾ ತಂಡ. ಒಂದು ಅತ್ಯುತ್ತಮ ಪ್ರದರ್ಶನ. 1 more tackle point goes to ಗದಗ್. 10-9 in favor of ಗದಗ್. 10-9ರಲ್ಲಿ ಪಂದ್ಯ. ಆರಂಭಿಕ 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಗದಗ ಜಿಲ್ಲಾ ತಂಡ. ಟೈಮ್ ಔಟ್ ಅನ್ನು ನೀಡಲಾಗಿದೆ ಕೋರಿಕೆ ಮೇರೆಗೆ. ಹಲೋ ಹಲೋ ಹತ್ತು 9 ಗದಗ ಜಿಲ್ಲಾ ತಂಡದ ಪರವಾಗಿ 1 ಅಂಕದ ಅಲ್ಪ ಮುನ್ನಡೆ. 2 ಜಿಲ್ಲಾ ತಂಡಗಳಿಗಿದ್ದು ಜಿದ್ದಾಜಿದ್ದಿನ ಪಂದ್ಯ. ಇಲ್ಲಿ ಗದ್ದಿಗೆಗೆ ಪ್ರವೇಶಾರಾಧನೆ ಪಡಬೇಕಾದ್ರೆ ಗೆಲ್ಲಲೇಬೇಕಾದ ಪಂದ್ಯಗಳು ಪ್ರತಿ ಹಂತದಲ್ಲಿ. 1 more 200 goes to ಗದಗ್. Hello. Next round match, I request the manager of Chamarajanagar and Vijaypura, kindly get your champ ready. I also request the Belagavi district and Tumkur district. Please get your team ready for the next round match. This is the first call for the next round match. Belagavi versus Tumkur district, Vijaypura district versus Chamarajanagar district. I request all the team managers, please get your team ready for the next round match. ಸಂಕಟ 1ರಲ್ಲಿ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ರೀಚಿಂಗ್ ಫ್ರಮ್ ಔಟ್ಸೈಡ್ ಅನ್ನೋ ನಿರ್ಣಯವನ್ನು ನೀಡ್ತಾ ಇದ್ದಾರೆ ಸುದೀಪ್ ಅವರು. The first call, Vijaypura versus Chamarajanagar. Both the team captain, please get ready. And Belagavi versus Tumkur. Belagavi versus Tumkur. Both the team captain, please get ready. This is the first call. ಮತ್ತೊಂದು ಮಹತ್ವದ ಸೂಪರ್ ಟ್ಯಾಕಲ್ ಅಂಕಗಳನ್ನು ಗಳಿಸಿಕೊಳ್ತಾ ಹಾವೇರಿ ಇದೀಗ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. 1 more ಸೂಪರ್ ಟ್ಯಾಕಲ್, 2 points goes to ಹಾವೇರಿ. ಸತತವಾಗಿ 2 consecutive successful ಸೂಪರ್ ಟ್ಯಾಕಲ್, they have secured 4 points. ಸತತ 2 ಸೂಪರ್ ಟ್ಯಾಕಲ್ 4 ಅಂಕಗಳನ್ನು ನೀಡುತ್ತಿದೆ. ಎಸ್ 33-11ರಲ್ಲಿ ಪಂದ್ಯ ದಾವಣಗೆರೆ ತಂಡದ ಪರವಾಗಿ ಸಾಗ್ತಾ ಇದೆ. ಹಾಗೆ ಇದೇ ಅಂಕಗಳಲ್ಲಿ 13 ಅಂಕವನ್ನು ಹಾವೇರಿ, 11 ಅಂಕವನ್ನು ಗದಗ ಜಿಲ್ಲಾ ತಂಡ ಪಡೆದುಕೊಳ್ತಾ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ 2 ಅಂಕಗಳ ಅಲ್ಪ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಹಾವೇರಿ ಜಿಲ್ಲಾ ತಂಡ. ವಿಜಯಪುರ ಹಾಗೂ ಚಾಮರಾಜನಗರ
ಎರಡೂ ತಂಡದ ನಾಯಕರೇ ತರಬೇತುದಾರ ತಮ್ಮ ತಂಡವನ್ನು ಸಿದ್ಧಗೊಳಿಸಬೇಕು. ಬೆಳಗಾವಿ ವಿರುದ್ಧ ತುಮಕೂರು ಜಿಲ್ಲಾ ತಂಡ. ಈ 4 ಜಿಲ್ಲಾ ತಂಡದ ನಾಯಕರೇ, ತರಬೇತುದಾರರೇ, ಮೇಲುಸ್ತುವಾರಿ ವ್ಯವಸ್ಥಾಪಕರೇ ನಿಮ್ಮ ನಿಮ್ಮ ತಂಡಗಳನ್ನು ಈ ಕೂಡಲೇ ಸಿದ್ಧಗೊಳಿಸಬೇಕು. ಮುಖ್ಯ ತೀರ್ಪುಗಾರರ ಸೂಚನೆ ಮೇರೆಗೆ ವಿಜಯಪುರ ವಿರುದ್ಧ ಚಾಮರಾಜನಗರ, ಬೆಳಗಾವಿ ಜಿಲ್ಲೆ ವಿರುದ್ಧ ತುಮಕೂರು ಜಿಲ್ಲೆ. ಹದಿಮೂರು 11ರಲ್ಲಿ ದ್ವಿತೀಯಾರ್ಧಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಅಂಕಣ 1ರಲ್ಲಿ ಗದಗ ಹಾಗೂ ಹಾವೇರಿ ಜಿಲ್ಲಾ ತಂಡಗಳ ಈ ಜಿದ್ದಾಜಿದ್ದಿನ ಪಂದ್ಯದ ಫಲಿತಾಂಶ ಪ್ರಕಟವಾಗುವ ದ್ವಿತೀಯಾರ್ಧಕ್ಕೆ ಇದೀಗ ಚಾಲನೆ. 13-11 ಹಾವೇರಿ ಪರವಾಗಿ. ಅದೇ ರೀತಿ ಅಂಕಣ 1ರಲ್ಲಿ 36-12 ದಾವಣಗೆರೆ ತಂಡದ ಪರವಾಗಿ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಯೂಟ್ಯೂಬ್ನಲ್ಲಿ ನೀವು ಬೆಂಗಳೂರು ಅಡ್ಡ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮ್ಮ ತೀರ್ಪುಗಾರ ಪ್ರವೀಣ್ ಶೇರ್ ಮಾಡಬಹುದು. ಪ್ರವೀಣ್ ರವರೇ, ತೀರ್ಪುಗಾರ ಪ್ರವೀಣ್ ರವರು. ಅಂಕಣರು ಒಂದರ ಪಂದ್ಯ ಜಿದ್ದಾಜಿದ್ದಿನಲ್ಲಿ ಸಾಗ್ತಾ ಇದೆ. 13-11ರಲ್ಲಿ ಕೇವಲ 2 ಅಂಕಗಳ ಅಂತರದ ಅಲ್ಪ ಮುನ್ನಡೆ ಹಾವೇರಿ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಈ ದ್ವಿತೀಯಾರ್ಧದಲ್ಲಿ ಈ ಪಂದ್ಯದ ಫಲಿತಾಂಶ ಪ್ರಕಟವಾಗುತ್ತೆ. ನಿರ್ಣಾಯಕ ಘಟ್ಟ ತಲುಪುತ್ತೆ ಈ ಪಂದ್ಯ. 13-11 ಇನ್ ಫೇವರ್ ಆಫ್ ಹಾವೇರಿ ಡಿಸ್ಟ್ರಿಕ್ಟ್ ಟೀಮ್ ಆನ್ ಕೋರ್ಟ್ ನಂಬರ್ 1. ದಾಳಿಯಲ್ಲಿ ಕೊಪ್ಪಳ ತಂಡದ ಮೌಲ ಒಬ್ಬ ಅನುಭವಿ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 36-12 ದಾವಣಗೆರೆ ತಂಡದ ಪರವಾಗಿ. ದಾವಣಗೆರೆ ತಂಡದ ಯುವ ಆಟಗಾರ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಆದ್ರೆ ಈ ಬಾರಿ ಒಂದೊಳ್ಳೆ ಟ್ಯಾಕಲ್ ಮಿಡ್ ಲೈನ್ ಹತ್ತಿರದಲ್ಲಿ ಇದ್ರು. ಆದ್ರೆ ವಾಡ ಕ್ಯಾಚ್, ಬಿಗಿಯಾದಂತ ಒಂದು ಟ್ಯಾಕಲ್ ಅನ್ನ ಕೊಪ್ಪಳ ತಂಡದ ಆಟಗಾರ ಏಕಾಂಗಿಯಾಗಿ ಬಹಳ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಎಸ್ ಕೊಪ್ಪಳ ತಂಡಕ್ಕೆ ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 36-13 36-13 ಇನ್ ಫೇವರ್ ಆಫ್ ದಾವಣಗೆರೆ. ಹಾವೇರಿ ಮತ್ತು ಗದಗ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ಡ್ಯೂ ಆರ್ ಡೈ ಅನ್ನು ನೀಡಲಾಗ್ತಾ ಇದೆ ಹಾವೇರಿ ಜಿಲ್ಲಾ ತಂಡಕ್ಕೆ. ಇದೀಗ ಡ್ಯೂ ಆರ್ ಡೈ ರಲ್ಲಿ ಶರಣಾಗ್ತಾ ಇದ್ದಾನೆ, ಬಂದಿ ಆಗ್ತಾ ಇದ್ದಾನೆ ದಾಳಿಗಾರ. 1 ಅಂಕದ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ ಇದೆ ಗದಗ ಜಿಲ್ಲಾ ತಂಡ. ಅಮೂಲ್ಯವಾದ ಅಂಕ. 13-12ರಲ್ಲಿ ಪಂದ್ಯ ತೀವ್ರ ಸ್ವರೂಪದ ತಿರುವನ್ನ ಪಡೆದುಕೊಳ್ತಾ ಇದೆ. ಅಂಕಣ 1ರ ಪಂದ್ಯ ಹಾವೇರಿ ವಿರುದ್ಧ ಗದಗ 13-12. ಕೇವಲ 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ಈ ಬಾರಿ ಮಾಳಪ್ಪ ಮಿಡ್ ಲೈನ್ ಅನ್ನ ರೀಚ್ ಆಗುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದಾಳಿಗಾರ ಅಂಕಣದ ಹೊರ ನಡೆದ್ರು. 37-14 37-14 ಇನ್ ಫೇವರ್ ಆಫ್ ದಾವಣಗೆರೆ. ಅಂಕಣ 1ರಲ್ಲಿ ಜಿದ್ದಾಜಿದ್ದಿನ ಪಂದ್ಯ ಡ್ಯೂ ಆರ್ ಡೈ ರೈಟ್ ಗದಗ ಜಿಲ್ಲಾ ತಂಡಕ್ಕೆ. 13-12 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ನೋಡ್ಬೇಕಾಗಿದೆ. ಅಂಕವನ್ನ ಗಳಿಸ್ಕೊಳ್ತಾ ಬಿಟ್ಟಿದ್ದಾನೆ ದಾಳಿಗಾರ. ಡ್ಯೂ ಆರ್ ಡೈಯಲ್ಲಿ ಒಂದು ಯಶಸ್ವಿ ಅಂಕ, ಹಸ್ತಸ್ಪರ್ಶಾಂಕದ ಮುಖೇನ ಪಡೆದುಕೊಳ್ತಾ 13-13ರಲ್ಲಿ ಪಂದ್ಯ ಸಾಗ್ತಾ ಇದೆ. ಸಮಬಲದ ಪಂದ್ಯ, ಸಮಬಲದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. 13 ಅಂಕವನ್ನು ಗದಗ ಜಿಲ್ಲಾ ತಂಡ, 13 ಅಂಕವನ್ನು ಹಾವೇರಿ ಜಿಲ್ಲಾ ತಂಡ ಸಮಬಲದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ವಿಜಯಪುರ ವಿರುದ್ಧ ಚಾಮರಾಜನಗರ ಅಂಕಣ 1ಕ್ಕೆ. ಅಂಕಣ 2ಕ್ಕೆ ಬೆಳಗಾವಿ ವಿರುದ್ಧ ತುಮಕೂರು ಜಿಲ್ಲೆ ತಂಡ. 4 ಜಿಲ್ಲಾ ತಂಡದ ತರಬೇತುದಾರರ ವ್ಯವಸ್ಥಾಪಕರುಗಳ ತಂಡವನ್ನು ಈ ಕೂಡಲೇ ಸಜ್ಜುಗೊಳಿಸಬೇಕು ಮುಂದಿನ ಪಂದ್ಯಗಳಿಗಾಗಿ. ಹದಿಮೂರರಲ್ಲಿ ಸಮಬಲದ ಪ್ರದರ್ಶನವನ್ನು 2 ತಂಡಗಳಲ್ಲಿ ನೀಡ್ತಾ ಇದೆ. ಕೊಪ್ಪಳ ತಂಡದ ರಮೇಶ್
ಸರ್ಕಲ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಕೊಪ್ಪಳ ಮೂಲದ ಆಟಗಾರ ಬ್ಯಾಕ್ ಕಿಕ್ ಮಾಡುವಂತ ಪ್ರಯತ್ನ, ಒಂದೊಳ್ಳೆ back kick ರೈಟ್. ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲಾ ತಂಡದ ತರಬೇತುದಾರರಾಗಿ ಶ್ರೀಯುತ ಪುಟ್ಟಣ್ಣರವರು, ಮ್ಯಾನೇಜರ್ ಆಗಿ ಶ್ರೀಯುತ ಪರಿಣೀತ್ ರವರನ್ನ ಸಹ ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಕೊಪ್ಪಳ ತಂಡದ ತರಬೇತುದಾರರಾಗಿ ಶ್ರೀಯುತ ಶರಣರವರು, ಚಂದ್ರ ನಾಯ್ಕ್, ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ದಾವಣಗೆರೆ ತಂಡಕ್ಕೆ. 15-13 ಹಾವೇರಿ ಜಿಲ್ಲಾ ತಂಡಕ್ಕೆ ಮತ್ತೆರಡು ಅಂಕಗಳ ಮುನ್ನಡೆ ಲಭಿಸ್ತಾ ಇದೆ. ತೀವ್ರ ಪೈಪೋಟಿಯನ್ನ, ತೀವ್ರ ತಿರುವನ್ನ ಪಡೆದುಕೊಳ್ಳುವ ಎಲ್ಲ ಸ್ವರೂಪಗಳು ಇಲ್ಲಿ ಕಾಣ್ತಾ ಇದೆ. ಅಂಕಣ 1ರಲ್ಲಿ ಹಾವೇರಿ ವಿರುದ್ಧ ಗದಗ ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಪಂದ್ಯ. 15-13ರಲ್ಲಿ 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಹಾವೇರಿ ಜಿಲ್ಲಾ ತಂಡ. 15-13 in favor of Haveri on court number 1. It's a Juada red goes to Gadag. ಗದಗಿಗೆ ಮತ್ತೊಂದು ನಿರ್ಣಾಯಕ ದಾಳಿಯ ಹೊಣೆ. ಯಾವ ರೀತಿ ಅಂಕ ಗಳಿಸ್ಕೊಳ್ತಾನೆ. 4 ಜನ ಡಿಫೆಂಡರ್ಗಳಿದ್ದಾರೆ. ಇದೀಗ ಗದಗ್ನ ದಾಳಿಗಾರನ ಅದ್ಭುತವಾಗಿ ಬಂಧಿಸಿದ್ದಾರೆ. ಉತ್ತಮ ಜೊತೆಯಾಟ, ಸಾಮ್ಯತೆ, ಹೊಂದಾಣಿಕೆ, ಹಿಡಿತ ಅದಾಗಿತ್ತು. ವೆಲ್ ಪ್ರಿಪ್ಲನ್ ಕ್ಯಾಚ್ ಬೈ ಹಾವೇರಿ. ಹಲೋ ಚೆಕ್. ಇದರೊಂದಿಗೆ 16-13 3 ಅಂಕಗಳ ಅಂತರದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಹಾವೇರಿ ಜಿಲ್ಲಾ ತಂಡ. ಕರ್ನಾಟಕದ ಕರ್ನಾಟಕ ಕೇಂದ್ರ ಜಿಲ್ಲೆ ಅಂತಾನೆ ಹೇಳ್ಬೋದು. ಈಚ್ 1 ಪಾಯಿಂಟ್ ಇಲ್ಲಿ ಅಂಕಣ 1ರಲ್ಲಿ 40-17. ತಂಡದ ಕೋಚ್ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಬಾಗಲಕೋಟೆ ಕೋಚ್ ಕ್ಯಾಪ್ಟನ್ ವಿಠಲ್ ಜಗದಾಳೆ ಅವರು ಬಾಗಲಕೋಟೆ, ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ವಿಠಲ್ ಜಗದಾಳೆ ಬಾಗಲಕೋಟೆ ತಂಡದ ಆಟಗಾರ. ಬಾಗಲಕೋಟೆ ಡೈರೆಕ್ಟ್ ಗೋಸ್ ಟು ಹಾವೇರಿ. ಹಲೋ, ಬೀದರ್ ತಂಡದ ನಾಯಕ ಅಥವಾ ಅಧಿಕಾರಿ ಯಾರು ಇದ್ದಲ್ಲಿ ದಯಮಾಡಿ ಈ ವೇದಿಕೆ ಬಳಿ ಬನ್ನಿ. ಬೀದರ್ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನಾಣಯ್ಯ ಕಲ್ಲೂರವರು, ಕಾಫಿ ಪ್ಲಾಂಟ್ ಉದ್ಯಮಿಗಳು, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ನಾಣಯ್ಯ ಕಲ್ಲೂರವರಿಗೆ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. 2 ಅಂಕಣದಲ್ಲಿ ನಿರಂತರವಾಗಿ ಪಂದ್ಯ ನಡೀತಾ ಇದೆ. ಜಂಪ್ತಾ ಇದ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು ಕೊಪ್ಪಳ ತಂಡದ ಆಟಗಾರರಿಂದ. ಒಂದೊಳ್ಳೆ ಬ್ಲಾಕ್ ಹಾಗೂ ಡ್ಯಾಶ್. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೊಪ್ಪಳ ತಂಡಕ್ಕೆ. 41-18ರಲ್ಲಿ ಪಂದ್ಯ. ಎಸ್ ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಅಂಕಣ 1ರಲ್ಲಿ. ದಾವಣಗೆರೆ 41 ಅಂಕವನ್ನು ಪಡ್ಕೊಂಡ್ರೆ ಕೊಪ್ಪಳ 18 ಅಂಕದೊಂದಿಗೆ ಪಂದ್ಯ ಸಾಗ್ತಾ ಇದೆ ದಾವಣಗೆರೆ ತಂಡದ ಪರವಾಗಿ. ದಾಳಿಯ ವಿಭಾಗದಲ್ಲಿ ರಮೇಶ್, ಸೀನಿಯರ್ ವಿಭಾಗದಲ್ಲಿ ಸರ್ಕಲ್ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾವಣಗೆರೆ ತಂಡದ ಮಾಳಪ್ಪ ರೈಟ್ ರೈಡರ್, ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. ಮೌಲಾ ಹಾಗೂ ಇನ್ನೋರ್ವ ಸಹ ಆಟಗಾರನಿಂದ ಒಂದು ಉತ್ತಮವಾದಂತಹ ಚೈನ್ ಟ್ಯಾಕಲ್ ನೊಂದಿಗೆ ಲೋನ್ ಅಂಕವನ್ನು ಪಡೆಯುವಂತಹ ಅವಕಾಶ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭ.
18-14 ಹಾವೇರಿ ಜಿಲ್ಲಾ ತಂಡದ ಪರವಾಗಿ ಸ್ವಯಂಕೃತ ಅಪರಾಧ ಸೆಲ್ಫ್ ಮೇಡ್ ಮಿಸ್ಟೇಕ್ಸ್ ನಿಜವಾಗ್ಲೂ ಭರಿಸಲಾದ ನಷ್ಟವಾಗಿ ಗದಗಿಗೆ ಪರಿಣಮಿಸ್ತಾ ಇದೆ. ಈ ಅವಧಿಯಲ್ಲಿ ನಿರ್ಣಾಯಕ ಘಟ್ಟ ತಲುಪಿದ ಈ ಅವಧಿಯಲ್ಲಿ ಒಂದು ಅನವಶ್ಯಕ ಕ್ಯಾಪ್ಟನ್ ಕೊನೆಯ 4 ನಿಮಿಷದ ಆಟ ಬಾಕಿ ಇದೆ ಎನ್ನುವಂತಹ ಸೂಚನೆ ಮುಖ್ಯ ತೀರ್ಪುಗಾರರಲ್ಲಿ ತಿಳಿಸಿದ್ದಾರೆ. 18-14 ಇನ್ ಫೇವರ್ ಆಫ್ ಹಾವೇರಿ ಆನ್ ಕೋರ್ಟ್ ನಂಬರ್ 1. ಮುಂದಿನ ಪಂದ್ಯ ವಿಜಯಪುರ ವರ್ಸಸ್ ಚಾಮರಾಜನಗರ ಆನ್ ಕೋರ್ಟ್ ನಂಬರ್ 1. ಬೆಳಗಾವಿ ಕುಂದಾನಗರಿ ಬೆಳಗಾವಿ ಜಿಲ್ಲೆ ವಿರುದ್ಧ ಕಲ್ಪತರುನಾಡು ತುಮಕೂರು ಜಿಲ್ಲೆ. ಈ 4 ಜಿಲ್ಲಾ ತಂಡದ ವ್ಯವಸ್ಥಾಪಕರೇ ನಾಯಕರೇ ನಿಮ್ಮ ತಂಡಗಳನ್ನು ಅಣಿಗೊಳಿಸಿ ಮುಂದಿನ ಪಂದ್ಯಗಳಿಗಾಗಿ. ಆನ್ ಕೋರ್ಟ್ ನಂಬರ್ 1 ವಿಜಯಪುರ ವರ್ಸಸ್ ಚಾಮರಾಜನಗರ. ಆನ್ ಕೋರ್ಟ್ ನಂಬರ್ 2 ತುಮಕೂರು ಡಿಸ್ಟ್ರಿಕ್ಟ್ ಟೀಮ್ ವರ್ಸಸ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್. once again 2 goes to ಹಾವೇರಿ. ಇದೀಗ ಯಶಸ್ವಿಯಾಗಿ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ ಯುವ ಕಿಲಾಡಿ. ಉತ್ತಮ ಜೊತೆ ಆಟದ ಕ್ಯಾಪ್ಟನ್ ಲಾಸ್ಟ್ 3 minutes to go. ಅಂಕಣ 2ರಲ್ಲಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 45-20 ಪಂದ್ಯ. ದಾವಣಗೆರೆ ತಂಡದ ಪರವಾಗಿ ವೇಗದ ದಾಳಿ. ದಾವಣಗೆರೆ ತಂಡದ ಆಟಗಾರ ಇಲ್ಲಿ ಫಾಲೋ ಹೊಡೆಯೋದಕ್ಕೆ ಬಂದ್ರು, ಆದ್ರೆ ಒಂದೊಳ್ಳೆ ಚಾಲಕಿತನದ ಆಟದೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಗದಗ್ನ ಮತ್ತೊಂದು ಭೇಟಿ ಆಗ್ತಾ ಇದೆ, ಮತ್ತೊಬ್ಬ ದಾಳಿಗಾರನ ಭೇಟಿ ಆಗ್ತಾ ಇದೆ. ಮತ್ತೆ ಬೋನಸ್ ಅಂಕದ ಹೊರತಾಗಿ ಕೂಡ ಒಂದು ಯಶಸ್ವಿ ಟ್ಯಾಕಲ್ ಪಂಡನ್ನು ಗಳಿಸಿಕೊಳ್ತಾ ಇದೆ. ಇದೀಗ ಲೋನ್ ಅಂಕ ಪಡೆದು ಹಾವೇರಿ ಜಿಲ್ಲಾ ತಂಡ ಮತ್ತೆ ಮುನ್ನಡೆಯತ್ತ ಸಾಗ್ತಾ ಇದೆ. ತನ್ನದು ಬಲಿಷ್ಠ ತಂಡ ಅನ್ನೋದನ್ನ ಈ ಪಂದ್ಯದಲ್ಲಿ ಗದಗ್ ವಿರುದ್ಧ 2 ತಂಡಗಳ ಬಲಾಬಲ. 22-15 ಇನ್ ಫೇವರ್ ಆಫ್ ಹಾವೇರಿ. 7 ಅಂಕಗಳ ಅಂತರದ ಮುನ್ನಡೆಯನ್ನ ಹಾವೇರಿ ಜಿಲ್ಲಾ ತಂಡ ತಂದಾಗಿಸ್ಕೊಳ್ತಾ ಇದೆ ಈ ಪಂದ್ಯದಲ್ಲಿ. 22-15 in favor of Haveri district team. On court number 1, 22 points scored by Haveri district team, whereas Gadag district team scored 15. ಇಪ್ಪತ್ತೆರಡು 22-16 ಇನ್ ಫೇವರ್ ಆಫ್ ಹಾವೇರಿ. ಪಂದ್ಯ ತೀವ್ರ ಸ್ವರೂಪದ ತಿರುವನ್ನ, ಈ ಪಂದ್ಯ ಏರಿಳಿತವನ್ನ ಕಾಣ್ತಾ ಇದೆ. ಇದೀಗ ಹಾವು ಏಣಿ ಆಟ ಇನ್ನು ಕೆಲವೇ ನಿಮಿಷಗಳಲ್ಲಿ. ಮತ್ತಿದೀಗ ಪ್ರಯತ್ನ ಉತ್ತಮವಾಗಿದ್ದರೂ ಕೂಡ ಅಪೂರ್ಣತೆ ಇತ್ತು, ಆ ಪರಿಪಕ್ವತೆ ಇಲ್ಲದ ಹಿಡಿತ ಅದಾಗಿತ್ತು. ಸೊ ಹಾಗಾಗಿ ಲಾಸ್ಟ್ 5 minutes ಮೂವ್. 23-16 ಹಾವೇರಿ ಪರವಾಗಿ 5 ನಿಮಿಷಗಳ ನಿರ್ಣಾಯಕ ಘಟ್ಟ ತಲುಪಿದೆ ಈ ಪಂದ್ಯ. 23-16 7 ಅಂಕಗಳ ಅಂತರ ಹಾವೇರಿ ಜಿಲ್ಲಾ ತಂಡಕ್ಕಿದು. ಮತ್ತೊಂದು ಮನಗ್ನ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಗದಗ ಜಿಲ್ಲಾ ತಂಡದ ದಾಳಿಗಾರನನ್ನ ಹೊರದೂಡುವಲ್ಲಿ ಮತ್ತೊಂದು ಯಶಸ್ವಿ. ಗುಡ್ ಆಂಟಿಸಿಪೇಷನ್, ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು ಗದಗ ವಿರುದ್ಧ ಹಾವೇರಿ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ ಕೊನೆಯ ಕ್ಷಣದಲ್ಲಿ ಸ್ಕೋರ್ನ ಒಂದು ಏರಿಳಿತವನ್ನ ಇಲ್ಲಿ ಕಡಿಮೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ಕೊಪ್ಪಳ ತಂಡದ ಆಟಗಾರರು. 48-22 48-22 ಇನ್ ಫೇವರ್ ಆಫ್ ದಾವಣಗೆರೆ. ಕೋರಿಕೆ ಮೇರೆಗೆ ಅವಿನಾಶ್ ಕಿರಣ್ ಅವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕು. ಗ್ಯಾಲರಿ ಕಿರಣ್ ಅವರು. ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಪ್ರಥಮ ಪಂದ್ಯ ಈಗಾಗಲೇ ಅಂಕಣ 2ರಲ್ಲಿ ಮುಕ್ತಾಯಗೊಂಡಿದೆ. ಪ್ರಥಮ ಪಂದ್ಯದಲ್ಲಿ ದಾವಣಗೆರೆ ಜಿಲ್ಲಾ ತಂಡ ಸಾಕಷ್ಟು ಅಂಕದ ಅಂತರದೊಂದಿಗೆ ಈ ಪಂದ್ಯದ ಆರಂಭಿಕ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿಕೊಳ್ಳುವುದರ ಮೂಲಕ ಒಂದು ಗೆಲುವಿನ ನಗೆಯನ್ನು ಬೀರಿ ಆರಂಭವನ್ನು ಕಂಡುಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲಾ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಉತ್ತಮ ಪ್ರದರ್ಶನ ನೀಡಿದಂತಹ ಕೊಪ್ಪಳ ತಂಡದ ಆಟಗಾರರಿಗೂ ಸಹ ಧನ್ಯವಾದ. 2 ತಂಡಗಳ ಹೈ ವೋಲ್ಟೇಜ್ ಪಂದ್ಯ ಇದೀಗ ಅಂಕಣ 1ರಲ್ಲಿ ಸಾಗ್ತಾ ಇದೆ. ಒಂದೆಡೆ ಹಾವೇರಿ 24 ಅಂಕಗಳನ್ನ 16 ಅಂಕಗಳನ್ನ ಗದಗ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. Court number 1, Belagavi versus Tumkur. I request both the team captains, please bring your team on court number 1. Official for this match, referee Abhishek, Kodagu district.
Ravi Kumar and Prakash Bangalore umpires. Praveen Kodagud scorer. Anand and Johnson assistant scorers. Others do a recorder. I request all the officials, please take charge on court number 1, match to be played between Belagavi and Tumkur district. Others. 3 ದಿನಗಳ ಕಾಲ ಈ ಒಂದು ಕುಶಾಲನಗರದಲ್ಲಿ ಕಬಡ್ಡಿಯ ಹಬ್ಬವನ್ನು ಇಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳು ಇದುವರೆಗೆ ಪಂದ್ಯವನ್ನು ವೀಕ್ಷಿಸಿದರು. ಶ್ರೀಯುತ ಪದ್ಮನಾಭ್ ಸರ್ ಅವರು ಉದ್ಯಮಿಗಳು, ಸಮಾಜ ಸೇವಕರಾಗಿ ಕೊಡಗು ಜಿಲ್ಲೆಯ ಅನೇಕ ಕ್ರೀಡಾ ಕಾರ್ಯಕ್ರಮಗಳಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಕೊಡುಗೆ ದಾನಿಗಳು. ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ, ಇಂದು ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ನಮ್ಮ ಭಾರತೀಯ ದೇಶ